ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಸೋಷಿಯಲ್ ಮೀಡಿಯಾದಿಂದಲೇ ಫೇಮಸ್ ಆದ ವರ್ಷಾ ಕಾವೇರಿ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಫೇಮಸ್ ಆಗಬೇಕು ಅಂದ್ಕೊಂಡಿದ್ದಾಳೋ ಏನೋ ಗೊತ್ತಿಲ್ಲ, ಅಥವಾ ಮಾಧ್ಯಮ ಅಂದ್ರೆ ಏನ್ ತಿಳಿದಿದ್ದಾಳೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಾಜಿ ಪ್ರಿಯತಮ ವರುಣ್ ಆರಾಧ್ಯ ನನ್ನ ಖಾಸಗಿ ಫೋಟೋಗಳನ್ನ ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ ಎಂದು ಸೆಪ್ಟೆಂಬರ್ 7ರಂದು ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ಲು. ಈಗ ದಿಢೀರ್ ಅಂತ ಉಲ್ಟಾ ಹೊಡೆದಿದ್ದಾಳೆ. 2019ರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಇಬ್ಬರೂ ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದಂತಹ ಈ ಜೋಡಿಯನ್ನ ಕಂಡು ಇದ್ರೆ ಹೀಗಿರಬೇಕು ಅಂತ ಇವರ ಫಾಲೋವರ್ಸ್ ಅಂದ್ಕೊಳ್ತಾ ಇದ್ರು. ಅಂದು ಆದರ್ಶ ಜೋಡಿಯಾಗಿದ್ದಂತ ವರುಣ್ ಮತ್ತು ವರ್ಷಾ ಕಾವೇರಿ ಇಂದು ಬೀದಿರಂಪ ಮಾಡ್ತಾ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದಾರೆ. ಹೌದು, 2019ರಿಂದ ಪ್ರೀತಿಯಲ್ಲಿ ತೇಲಾಡ್ತಾ ಇದ್ದಂತ ಈ ಜೋಡಿ 2023ರಲ್ಲಿ ಬ್ರೇಕಪ್ ಮಾಡಿಕೊಂಡು ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ರು. ಇತ್ತೀಚೆಗೆ ಅಂದ್ರೆ ಕಳೆದ ವಾರ ಸೆಪ್ಟೆಂಬರ್ 7ರಂದು ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ವರುಣ್ ನನ್ನ ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಹರಿಬಿಡೋದಾಗಿ ಹೆದರಿಕೆಯನ್ನ ಹಾಕಿದ್ದಾನೆ ಮತ್ತು ಪ್ರಾಣ ಬೆದರಿಕೆಯೂ ಕೂಡ ಒಡ್ತಿದ್ದಾನೆ ಎಂದು ಮಾಜಿ ಲವರ್ ವಿರುದ್ಧವಾಗಿ ವರ್ಷಾ ಕಾವೇರಿ ದೂರನ್ನ ನೀಡಿದ್ಲು. ಎಫ್ಐಆರ್ ಸಾಕ್ಷಿ ಮೂಲಕವೇ ಈ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇದ್ದಂತೆ ತನ್ನ ಇನ್ಸ್ಟಾ ಖಾತೆಯಲ್ಲಿ ಹೊಸ ರಾಗ ತೆಗೆದಿದ್ದಾಳೆ. ಇನ್ಸ್ಟಾಗ್ರಾಂ ಮತ್ತು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಫಾಲೋವರ್ಸ್ಗೆ ಮಾಧ್ಯಮದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಆ ಸುಳ್ಳು ಸುದ್ದಿಯನ್ನ ನಂಬಬೇಡಿ ಎಂದು ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿಕೊಂಡು ಮಾಧ್ಯಮಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾಳೆ. ಎಸ್, ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಪ್ರತಿ ಮಾಧ್ಯಮಗಳಿಗೆ ಲಭ್ಯವಾಗಿವೆ. ಹೀಗಾಗಿ ಸುದ್ದಿ ಬಿತ್ತರಿಸಿದಂತಹ ಮಾಧ್ಯಮಗಳ ವಿರುದ್ಧವಾಗಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಮಾಧ್ಯಮಗಳಿಗೆ ಲಭ್ಯವಾಗಿರುವಂತಹ ಆ ಎಫ್ಐಆರ್ ಕಾಪಿಯಲ್ಲಿ ವರ್ಷಾ ಕಾವೇರಿ ದೂರಿನಲ್ಲಿ ದಾಖಲಿಸಿರುವಂತಹ ಅಂಶಗಳು ಏನೇನು ನೋಡ್ತಾ ಹೋಗೋಣ. ನಾವು ಪರಸ್ಪರ ಪ್ರೀತಿಯಲ್ಲಿದ್ದಾಗ ನನ್ನ ಖಾಸಗಿ ವಿಡಿಯೋ ಆತನ ಮೊಬೈಲ್ ನಲ್ಲಿ ತೆಗೆದುಕೊಂಡಿದ್ದಾನೆ. 2023 ಜುಲೈನಲ್ಲಿ ವರುಣ್ ಮೊಬೈಲ್ ನಲ್ಲಿ ಮತ್ತೊಂದು ಹುಡುಗಿಯ ಖಾಸಗಿ ವಿಡಿಯೋ ಕೂಡ ಇತ್ತು, ಅದನ್ನ ನಾನು ನೋಡಿದ್ದೆ ಅಂತ ಉಲ್ಲೇಖ ಮಾಡಿದ್ದಾಳೆ. ಖಾಸಗಿ ವಿಡಿಯೋ ಹಾಗೂ ಫೋಟೋವನ್ನ ನೋಡಿ ಅಫೇರ್ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ನನಗೆ ವರುಣ್ ಆರಾಧ್ಯ ಬೆದರಿಕೆಯನ್ನ ಹಾಕಿದ್ದಾನೆ ಎಂದು ಉಲ್ಲೇಖಿಸಿದ್ದಾಳೆ. ಅಲ್ಲದೆ ವಾಟ್ಸ್ಆಪ್ ನಲ್ಲಿ ನನ್ನ ಖಾಸಗಿ ಫೋಟೋವನ್ನ ಕಳಿಸ್ತಾನೆ. ಯಾಕೆ ಕಳಿಸ್ತಾ ಇದೀಯಾ ಅಂತ ಕೇಳಿದಾಗ ಇನ್ನೂ ಫೋಟೋ ವಿಡಿಯೋಗಳು ನನ್ನ ಬಳಿ ಇದಾವೆ, ಏನಾದ್ರೂ ನೀನು ಬಾಯ್ ಬಿಟ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ಎಲ್ಲಾ ವಿಡಿಯೋ ಮತ್ತು ಫೋಟೋಗಳನ್ನ ಹರಿಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಒಡ್ಡಿದ್ದಾನೆ, ಹಾಗೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾನೆ ಎಂದು ಉಲ್ಲೇಖಿಸಿದ್ದಾಳೆ. ನೀನೇನಾದ್ರೂ ಬೇರೆಯವರ ಜೊತೆ ಮದುವೆ ಆದ್ರೆ ಆತನನ್ನು ಸೇರಿ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳಿ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾನೆ ಎಂದು ಉಲ್ಲೇಖಿಸಿದ್ದಾಳೆ. ಪ್ರಾಣ ಬೆದರಿಕೆಗೆ ಹೆದರಿ ಇಲ್ಲಿವರೆಗೂ ಕೂಡ ನಾನು ದೂರನ್ನ ನೀಡುವಂತ ಧೈರ್ಯವನ್ನ ಮಾಡಿರಲಿಲ್ಲ ಅಂತನೂ ಕೂಡ ಉಲ್ಲೇಖಿಸಿದ್ದಾಳೆ. ಆದ್ರೆ ನಿನ್ನೆ ಈ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇದ್ದಂತೆ ಇಂದು ತನ್ನ ಇನ್ಸ್ಟಾಗ್ರಾಂನಲ್ಲಿ ತನ್ನ ಫಾಲೋವರ್ಸ್ಗೆ ಮಾಧ್ಯಮಗಳು ಹೇಳ್ತಾ ಇರುವಂತಹ ಸುದ್ದಿ ಸುಳ್ಳು ಸುದ್ದಿ, ಅದನ್ನ ನಂಬಬೇಡಿ ಅಂತ ಹೇಳಿ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿಕೊಂಡಿದ್ದಾಳೆ. ಹೀಗಾಗಿ ಮಾಧ್ಯಮಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ ವರ್ಷಾ ಕಾವೇರಿ. ಒಟ್ಟಿನಲ್ಲಿ ಸಾಕ್ಷಿ ಸಮೇತವಾಗಿ ಮಾಧ್ಯಮಗಳು ಬಿತ್ತರಿಸಿರುವಂತಹ ಸುದ್ದಿಯ ವಿರುದ್ಧವಾಗಿ ವರ್ಷಾ ಕಾವೇರಿ ಈಗ ಹೊಸ ರಾಗ ತೆಗೆದಿರೋದು. ಅಂದ್ರೆ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ತನ್ನ ಫಾಲೋವರ್ಸ್ಗೆ ಮಾಧ್ಯಮಗಳು ಹೇಳ್ತಾ ಇರುವಂತಹ ಸುಳ್ಳು ಸುದ್ದಿಯನ್ನ ನಂಬಬೇಡಿ ಅಂತ ಹೇಳಿ ಹಾಕಿರುವಂತಹ ಆ ಪೋಸ್ಟ್ ಈಗ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಪ್ರೇಕ್ಷಕರು ವರ್ಷಾ ಕಾವೇರಿಗೆ ಈಗ ಮತ್ತೊಂದು ಬೆದರಿಕೆ ಬಂದಿರಬಹುದು, ಹೀಗಾಗಿ ಆಕೆ ಈ ರೀತಿಯಾಗಿ ಪಲಾಯನ ಮಾಡ್ತಾ ಇದ್ದಾಳೆ, ಈ ರೀತಿಯಾದಂತಹ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾಳೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತಷ್ಟು ಸ್ಟಾರ್ ಗಿರಿಯನ್ನ ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಏನೇ ಆಗ್ಲಿ, ಮಾಧ್ಯಮಗಳ ಬಗ್ಗೆ ಹೆಂಗಂದ್ರೆ ಹಂಗೆ ಮಾತಾಡೋದು ತಪ್ಪು. ಸಾಕ್ಷಿಗಳು ಇದ್ರೆ ಮಾತ್ರ ಸುದ್ದಿಯನ್ನ ಬಿತ್ತರಿಸ್ತಾರೆ, ಇಲ್ಲದಿದ್ದರೆ ಆ ಸುದ್ದಿಯನ್ನ ಮುಟ್ಟಲು ಕೂಡ ಹೋಗುವುದಿಲ್ಲ. ಒಂದು ಬಿಟ್ಟು 10 ಬಾರಿ ಯೋಚಿಸ್ತಾರೆ ಅನ್ನೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.